ಸರ್ಕಾರಿ ಶುಶ್ರೂಷಾ ಶಾಲೆ ಹಾಗೂ ಬ್ರೀಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯ ಬೀದರ್ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ನಿಮಿತ್ತವಾಗಿ ಬ್ರೀಮ್ಸ್ ಆವರಣದಿಂದ ಬೆಳಗ್ಗೆ 9 ಗಂಟೆಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಅಲಂಕೃತ ಸಾರೋಟಿನಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರದ ಜೊತೆಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ವೇಷಧಾರಿಯ ಮೆರವಣಿಗೆ ಗಮನ ಸೆಳೆಯುವಂತಿತ್ತು. ನಗರದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಈ ಮೆರವಣಿಗೆ ಹಾದು ಪುನಃ ಬ್ರೀಮ್ಸ್ನ ಶುಶ್ರೂಷಾ ಮಹಾವಿದ್ಯಾಲಯ ತಲುಪಿ ಸಮಾಪ್ತಿಗೊಂಡಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಎಲ್ಲಾ ಶುಶ್ರೂಷಾ ಅಧಿಕಾರಿಗಳು ಹಾಗೂ ಶಿಕ್ಷಕ ವೃಂದದವರು ಜೊತೆಗೆ ಶುಶ್ರೂಷಾ ವಿದ್ಯಾರ್ಥಿಗಳು ಶುಶ್ರೂಷಕ ಜೀವರಕ್ಷಕ ಎಂದು ಜಯಘೋಷ ಕೂಗಿದರು. ಈ ಕುರಿತಾಗಿ ಸರ್ಕಾರಿ ಶುಶ್ರೂಷಾ ಶಾಲೆ ಹಾಗೂ ಬ್ರೀಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯ ಬೀದರ್ನ ಪ್ರಾಂಶುಪಾಲರಾದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ, ಇವತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಅವರ 205ನೇ ಹುಟ್ಟುಹಬ್ಬವನ್ನು ವಿಶ್ವ ಶುಶ್ರೂಷಕರ ದಿನಾಚರಣೆಯನ್ನಾಗಿ ಇಡೀ ವಿಶ್ವದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯವಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಹಬ್ಬ ಇದ್ದಂತೆ. ಸುಮಾರು 1854ರಲ್ಲಿ ಕ್ರಿಮಿಯನ್ ವಾರ್ ಶುರುವಾದಾಗ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ರಾಜ್ಯ ಮನೆತನದವರಾಗಿದ್ರೂ ಕೂಡ ನರ್ಸಿಂಗ್ ಹುದ್ದೆಯನ್ನು ಆಯ್ಕೆ ಮಾಡ್ತಾರೆ. ವಾರ್ನಲ್ಲಿ ಗಾಯಗೊಂಡ ಎಲ್ಲ ಯೋಧರಿಗೆ ಚಿಕಿತ್ಸೆ ನೀಡ್ತಾರೆ. ಈ ಮೂಲಕ ಶುಶ್ರೂಷಕ ಜೀವರಕ್ಷಕ ಅಂತ ಸಾರಿದ್ದಾರೆ. ಹಾಗಾಗಿ ಇಂತಹ ಪವಿತ್ರ ದಿವಸವನ್ನ ನಾವೆಲ್ಲ ಶುಶ್ರೂಷಕರ ದಿನಾಚರಣೆಯನ್ನಾಗಿ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರವನ್ನ ಮೆರವಣಿಗೆ ಮೂಲಕ ಮೆರೆಸುತ್ತಿದ್ದೇವೆ. ಬಳಿಕ ಬ್ರೀಮ್ಸ್ ಶುಶ್ರೂಷಕ ಮಹಾವಿದ್ಯಾಲಯದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಜೊತೆಗೆ ಯೋಧರ ಪರವಾಗಿ ನಿಂತ ನಮ್ಮದು ಶುಶ್ರೂಷಾ ಸಮುದಾಯವಾಗಿದ್ದು, ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹಾಗೆ ನಾವುಗಳು ಕೂಡ ರಾಜ್ಯದಲ್ಲಿರುವ 15,000 ಶುಶ್ರೂಷಕರು ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡುತ್ತಿರುವ ನಮ್ಮ ಭಾರತೀಯ ವೀರ ಯೋಧರಿಗಾಗಿ, ಗಾಯಗೊಂಡ ವೀರ ಯೋಧರ ಆರೋಗ್ಯ ಸೇವೆಗೆ ಮುಕ್ತವಾಗಿ ಅವಶ್ಯಕವಿದ್ದಲ್ಲಿ ನಾವು ಸದಾ ಸಿದ್ಧರಿದ್ದೇವೆ ಎಂದು ಹಾಗೂ ಈ ಮೂಲಕ ಅಳಿಲು ಸೇವೆ ನೀಡುತ್ತೇವೆ ಎಂದು ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿದರು. ಒಂದು ಸೆಕೆಂಡ್ ಸರ್. ಶಿವಶುಶ್ರೂಷಕ ಜೀವರಕ್ಷಕ, ಶಿವಶುಶ್ರೂಷಕ ಜೀವರಕ್ಷಕ, ಶಿವಶುಶ್ರೂಷಕ ಜೀವರಕ್ಷಕ, ಶಿವಶುಶ್ರೂಷಕ ಜೀವರಕ್ಷಕ. ಹಂಗೆ ಬರೋ ಒಂದು 2 ನಿಮಿಷ ಆಚೆ ಇದಕ್ಕೆ ಆಚೆ ಒಂದು ಸರ್ ಹಿಂಗೆ ಬರೀ ಒಂದು ಸರ್ ಗ್ಯಾಪ್ ಇಷ್ಟಿರಬೇಕು. ಕೈ ಮುಂದೆ ಗ್ಯಾಪ್ ಇಷ್ಟಿರಬೇಕು. ಎಲ್ಲರೂ ಕೈ ಹಿಡ್ಕೊರಮ್ಮ, ಎಲ್ಲರ ಕಾಳ ಹೋಗಿರ್ತೀನಿ. ಕೈ ಹಿಡ್ಕೊರ, ಜನ ಕೈ ಹಿಡ್ಕೊರಮ್ಮ. ಬರ್ರಿ टू प्लेयर है ना, डिस्टेंस वन ऑफ डिस्टेंस ये 3 नहीं रहना. देखो 2 ही रहना. ಶುಶ್ರೂಷಕ
ಶಿವಶಿರೋಶೇಖ 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 ವಿಶ್ವ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ 205ನೇಯ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲೇ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹುಟ್ಟುಹಬ್ಬ. ಇಡೀ ವಿಶ್ವದಲ್ಲೇ ಈ ಒಂದು ಹಬ್ಬದ ವಾತಾವರಣವಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಇವತ್ತು ವಿಶೇಷತೆ ಏನಿದೆ ಅಂದರೆ 1954 ಒಂದು ಕ್ರಿಮಿಯನ್ ವಾರ್ ಅಂಥೇಳಿ ಸ್ಟಾರ್ಟ್ ಆಗುತ್ತೆ. 1854 ಒಂದು ಕ್ರಿಮಿಯನ್ ವಾರ್ ಅಂಥೇಳಿ ಇಡೀ ವಿಶ್ವದಲ್ಲೇ ಒಂದು ವಾರ್ ಸ್ಟಾರ್ಟ್ ಆಗುತ್ತೆ. ಆ ವಾರಲ್ಲಿ ಇವರು ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಆ ಒಂದು ನಮ್ಮ ನರ್ಸಿಂಗ್ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇವರು ರಾಜ್ಯ ಮನೆತನದವರು, ಆದರೂ ಕೂಡ ಆ ವಾರಲ್ಲಿರ್ತಕ್ಕಂಥ ಯೋಧರಿಗೆ, ಏನು ಗಾಯಾಳ ಆದಂಥ ಯೋಧರಿಗೆ ಅವರಿಗೆ ಒಂದು ಶುಶ್ರೂಷಣೆ ಮಾಡುವ ಮುಖಾಂತರ ಇವತ್ತು ಆ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಅವ್ರನ್ನ ಕೊಂಡಾಡ್ತಕ್ಕಂಥದ್ದಲ್ಲಿ ಅವ್ರನ್ನ ಒಂದು ಮೆರವಣಿಗೆ ಆಗಲಿ, ಈಗಾಗಲೇ ನಮ್ಮ ಮೆರವಣಿಗೆಗೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬರು ಕೂಡ ಚಾಲನೆಯನ್ನು ನೀಡಿದ್ದಾರೆ. ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸೋಮಶೇಖರ್ ಬಿರಾದಾರ್ ಸರ್ ಅವರು ಕೂಡ ಈ ಚಾಲನೆಯನ್ನು ನೀಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ದಿಲೀಪ್ ಸರ್ ಅವರು ಕೂಡ ಎಲ್ಲರೂ ಕೂಡ ಇದನ್ನು ಚಾಲನೆ ಮಾಡಿ ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ಶುಶ್ರೂಷಕರು ಒಂದು ಜೀವ ರಕ್ಷಕ ಎಂಬತಕ್ಕಂಥದ್ದನ್ನು ಜೈಘೋಷದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ನಮ್ಮ ಏನು ನರ್ಸಿಂಗ್ ಕಾಲೇಜ್ ಇದೆ ಬ್ರಿಮ್ಸ್ ಆವರಣದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಇವತ್ತಿನ ಉದ್ಘಾಟಕರಾಗಿ ಮಾನ್ಯ SP ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಈ ವಿಶ್ವದಲ್ಲೇ ನಡೀತಕ್ಕಂಥ ಏನು ನಮ್ಮ ಶುಶ್ರೂಷಕರ ದಿನಾಚರಣೆ, ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹುಟ್ಟುಹಬ್ಬವನ್ನು ಶುಶ್ರೂಷಕರ ದಿನಾಚರಣೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ, ವಿಶ್ವದಲ್ಲೇ ಅತಿ ದೊಡ್ಡದಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ನಾವು ಈ ಯೋಧರ ಪರವಾಗಿ ನಿಂತಂಥ ಒಂದು ಶುಶ್ರೂಷ ಸಮುದಾಯ, ಅದಕ್ಕೆ ಇದನ್ನು ನಾವು ಇವತ್ತು ಅವರ ಫೋಟೋ ಮೆರವಣಿಗೆ ಮಾಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ, ವಿಶ್ವದಲ್ಲೇ ಅವರ ಹೆಸರು ಮತ್ತು ಅವರ ಫೋಟೋವನ್ನು ಮೆರವಣಿಗೆ ಮಾಡಿ ಏನು ಇವತ್ತು ಪಾಕಿಸ್ತಾನ ಮತ್ತು ನಮ್ಮ ಭಾರತದ ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಲ್ಲಿ ಸುಮಾರು ಯೋಧರಿಗೆ ಗಾಯ ಆದರೂ ಕೂಡ ಆ ಸಂದರ್ಭದಲ್ಲಿ ನಾವು ಒಂದು ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಏನಂತಂದರೆ ನಾವಿರ್ತಕ್ಕಂಥ ಇಡೀ ರಾಜ್ಯದಲ್ಲಿರ್ತಕ್ಕಂಥ 15,000 ಶುಶ್ರೂಷಾ ಅಧಿಕಾರಿಗಳು ಕೂಡ ಏನೇ ಸಮಸ್ಯೆ ಬಂದರೂ ಅಂಥ ಒಂದು ಹಂತದಲ್ಲಿ ನಮ್ಮ ಒಂದು ಕಾರ್ಯವನ್ನು ನಮಗೆ ಬೇಕಾದರೆ, ಸರ್ಕಾರಕ್ಕೆ ಬೇಕಾದರೆ ನಾವು ಖಂಡಿತ ನಾವೆಲ್ಲರೂ ಕೂಡ ಮುಕ್ತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಿದ್ಧರಿದ್ದೀವಿ ಎಂಬತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಂದಂಥ ಎಲ್ಲರಿಗೂ ನನ್ನನ್ನು ಅನಂತ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ನಾನು ರಾಜ್ಕುಮಾರ್ ಮಾಳ್ಗೆ, ಜಿಲ್ಲಾ ಸರ್ಕಾರಿ ನೌಕರ ಸಂಘದ ರಾಜ್ಯ ಪರಿಷತ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ವಿಶ್ವ ಶುಶ್ರೂಷಕ ದಿನಾಚರಣೆ ಅಂಗವಾಗಿ ಬೀದರ್ ಜಿಲ್ಲಾ ಸಮಸ್ತ ಜನರಿಗೆ ಹಾಗೂ ನೌಕರರ ಬಾಂಧವರಿಗೆ ಇದು ಏನು ನರ್ಸಿಂಗ್ ಡೇ ಅಂತಿದ್ದೀವಿ, ಅದಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಕುಮಾರ್ ಮಾಳ್ಗೆ ಅಣ್ಣವರು ಏರ್ಪಡಿಸಿದ್ದಾರೆ. ಈ ದಿನವನ್ನು ಭಾಳ ಅತ್ಯಂತ ಶ್ರೇಷ್ಠ ಮತ್ತು ಇದು ಒಂದು ಎಲ್ಲರಿಗೆ ತಿಳಿಸಂಥ ವಿಚಾರ ಆಗಿರುವುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ. ಪ್ರೊಸೆಷನನ್ನು ಚಾಲನೆ ಕೊಟ್ಟು ಈಗ ತಾನೇ ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್, ಹೀಗಾಗಿ ಮತ್ತೆ ಬ್ರಿಮ್ಸಿಗೆ ಹೊರಡಲಿದೆ ಪ್ರೊಸೆಷನ್ನು. ಆ ನಂತರ 11 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಅವರಿಗೂ ಸಹ, ರಾಜ್ಕುಮಾರ್ ಅಣ್ಣವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಎಲ್ಲ ಸಮಸ್ತ ಬೀದರ್ ಜಿಲ್ಲೆ ಜನರಿಗೆ ವಿಶ್ವ ಶುಶ್ರೂಷಕ ದಿನಾಚರಣೆ ಅಂಗವಾಗಿ ಹೃದಯಪೂರ್ವಕ ಧನ್ಯವಾದಗಳು.